ವೆಲ್ಕಮ್ ಟು NR ಪ್ರಾಪರ್ಟಿ ವರ್ಲ್ಡ್. ನಾವ್ ಇವತ್ತಿದೀವಿ 30-50 ಸೂಪರ್ ಆಗಿರ್ತಕ್ಕಂತ ಒಂದು ಬಿಲ್ಡಿಂಗ್ ಮುಂದೆ. ಸೊ ಬನ್ನಿ ಈ ಒಂದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಟೀರಿಯರ್ ಬಿಲ್ಡಿಂಗ್ ನ ಎಕ್ಸ್ಪ್ಲೋರ್ ಮಾಡೋಣ. ಕಮ್ ವಿತ್ ಮೀ. ಅಂಡ್ ಈ ಬಿಲ್ಡಿಂಗ್ ಎಂಟ್ರೆನ್ಸ್ ಬಂದು ಸೌತ್ ಸೈಡ್ ಗಿದೆ. ಹಂಗೆ ಕಮ್ ಲೆಟ್ಸ್ ಗೋ ಇನ್. ಸೊ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ರೈಟ್ ಸೈಡ್ ಗೆ ಒಂದು ಸ್ಪೇಸ್ ಕಾಣಿಸ್ತಿದೆ. ಇದನ್ನ ನಾವು ಸೆಕ್ಯೂರಿಟಿ ರೂಮ್ ಆಗಾದ್ರೂ ಯೂಸ್ ಮಾಡ್ಬೋದು, ಆಫೀಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ನೀವು ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ಕೂಡ ಒಂದು ಕಾಮನ್ ವಾಶ್ರೂಮ್ ಇದೆ ಗ್ರೌಂಡ್ ಸ್ಪೇಸ್ ಅಲ್ಲೇ. ಅಂಡ್ ಹಾಗೆ ಮುಂದೆ ಬರ್ತಾ ಇದ್ರೆ ವಿ ಗಾಟ್ ಅ ಲಿಫ್ಟ್ ವಿಚ್ ಇಸ್ ಗ್ಲಾಸ್ ಡೋರ್ ಅಂಡ್ ಟ್ರಾನ್ಸ್ಪರೆನ್ಸಿ ಇದೆ. ಅಂಡ್ ದಿಸ್ ಇಸ್ ದ ಪಾರ್ಕಿಂಗ್ ಏರಿಯಾ. ಇಲ್ಲಿ ಆರಾಮ್ಸೆ 3 ಕಾರ್ ಮತ್ತೆ ಮೋರ್ ದೆನ್ 2 to 3 ವೀಲರ್ಸ್ ನ ನಿಲ್ಸ್ಕೋಬಹುದು. ಅಂಡ್ ಹಾಗೆ ಮಿನಿ ಲಾನ್ ಗಾರ್ಡನ್, ಚಿಕ್ಕ ಗಾರ್ಡನ್ ತರ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಕೂಡ ಇದೆ. ಹಾಗೆ ಕಮ್ ಮುಂದೆ ಬನ್ನಿ. ಸೊ ವಿ ಹ್ಯಾವ್ LPG ಸ್ಟೋರೇಜ್ ಪಾಯಿಂಟ್ ಆಲ್ಸೋ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಅಂಡ್ ದಿಸ್ ಇಸ್ ವಾಟರ್ ಕನೆಕ್ಷನ್ಸ್. ಹಾಗೆ ಬನ್ನಿ ಮೇಲೆ ಹೋಗೋಣ. ಅಂಡ್ ಇವ್ರು ಯೂಸ್ ಮಾಡಿರ್ತಕ್ಕಂಥ ಸ್ಟೇರ್ ಕೇಸ್ಗೆ ಬಂದು ಸೂಪರ್ ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡಿದ್ದಾರೆ. ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ಇನ್. ಅಂಡ್ ಎಂಟ್ರೆನ್ಸ್ ಸ್ಟೇರ್ ಕೇಸಿಂಗ್ ಕೂಡ ಟಫ್ ಅಂಡ್ ಗ್ಲಾಸ್ ನ ಇವರು ಯೂಸ್ ಮಾಡಿದ್ದಾರೆ. ಸೊ ಮೇನ್ ಡೋರ್ ಬಂದು ಈಸ್ಟ್ ಎಂಟ್ರೆನ್ಸ್ ಆಗಿದೆ. ಅಂಡ್ ಇವ್ರು ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಬಂದು ಬರ್ಮಾ ಟೀಕ್ ವುಡ್ ವಿಚ್ ಇಸ್ ವೆರಿ ಥಿಕ್ ಅಂಡ್ ನೋಡೋಕ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಕಮ್ ಲೆಟ್ಸ್ ಗೋ ಇನ್. ಸೊ ನೀವು ನೋಡ್ತಾ ಇದ್ದೀರಾ ಫಾಲ್ ಸೀಲಿಂಗ್ಸ್ ಎಷ್ಟು ಸೂಪರ್ ಆಗಿದೆ ಅಂತ. ಅಂಡ್ ದಿಸ್ ಇಸ್ ದ ಲಿವಿಂಗ್ ಮೇನ್ ಏರಿಯಾ. ಅಂಡ್ ದಿಸ್ ಇಸ್ ಟಿವಿ ಯೂನಿಟ್. ನೀವು ನೋಡಿರ್ಬೋದು ಇಂಟೀರಿಯರ್ಸ್ ಕೂಡ ಎಷ್ಟು ಅಮೇಸಿಂಗ್ ಆಗಿದೆ ಅಂತ. ಅಂಡ್ ಇದು ಸ್ಟೋರೇಜ್ ಯೂನಿಟ್ಸ್ ಆಗಿದೆ. ಅಂಡ್ ದಿಸ್ ಇಸ್ ದ ವೆಂಟಿಲೇಷನ್ ಪಾಯಿಂಟ್ ಮೇನ್ ಲಿವಿಂಗ್ ಏರಿಯಾದಲ್ಲಿ. ಅಂಡ್ ಡೋರ್ ಹೈಟ್ ಬಂದು ಎಂಟ್ರೆನ್ಸ್ ಡೋರ್ ಹೈಟ್ ಬಂದು 8 feet ಇದೆ. ನೀವು ನೋಡ್ಬೋದು 8 feet ಇದೆ. ಅಂಡ್ ಇಲ್ಲಿ ಕೂಡ ನಿಮಗೆ ವೆಂಟಿಲೇಷನ್ ಪಾಯಿಂಟ್ ಇದೆ. ಹಾಗೆ ಮುಂದೆ ಬನ್ನಿ. ಅಂಡ್ ವಿಚ್ ಕಮ್ಸ್ ಟು ಒನ್ ಆಫ್ ದ ಮೋಸ್ಟ್ ಸ್ಪೀಷಿಯಸ್ ಟ್ರೆಡಿಷನಲ್ ಆಗಿ ಯೋಚನೆ ಮಾಡಿದ್ರೆ ದಿಸ್ ಇಸ್ ದ ಪೂಜಾ ರೂಮ್. ನೀವು ನೋಡ್ಬೋದು ದೇವ್ರ ಮನೆ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಇಲ್ಲಿ ಕೂಡ ಒಂದು ಚಿಕ್ಕ ವೆಂಟಿಲೇಷನ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಅಂಡ್ ಡೋರ್ಗೆ ಕೂಡ ಟಫ್ ಅಂಡ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ ವಿತ್ ಬ್ಯೂಟಿಫುಲ್ ಕಾರ್ವಿಂಗ್ಸ್. ನೀವು ನೋಡ್ಬೋದು ಮೇಲೆಗಡೆ ಕೂಡ. ಅಂಡ್ ಹಾಗೆ ಮುಂದೆ ಬರ್ತಾ ಇದ್ರೆ ವಿ ಗಾಟ್ ದ ಡೈನಿಂಗ್ ಏರಿಯಾ. ಅಂಡ್ ಡೈನಿಂಗ್ ಏರಿಯಾದಲ್ಲೂ ಕೂಡ ವಿ ಹ್ಯಾವ್ ಅ ವೆಂಟಿಲೇಷನ್ ಪಾಯಿಂಟ್. ಅಂಡ್ ದಿಸ್ ಇಸ್ ದ ಮಾಡ್ಯುಲರ್ ಕಿಚನ್. ಅಂಡ್ ಇದನ್ನ ನಾವು ಪ್ಯಾಂಟ್ರಿ ಏರಿಯಾ ಆಗಿ ಯೂಸ್ ಮಾಡ್ಬೋದು. ದಿಸ್ ಇಸ್ ಆಲ್ ದ ಸ್ಟೋರೇಜ್ ಯೂನಿಟ್ಸ್ ಆಫ್ ದಿ ಕಿಚನ್. ನೀವು ನೋಡ್ಬೋದು ಇಲ್ಲೆಲ್ಲ ವಿ ಹ್ಯಾವ್ ಆಲ್ ಡ್ರಾಯರ್ಸ್, ಸ್ಪೇಸ್ ಎಲ್ಲ ಇದೆ. ಅಂಡ್ ದಿಸ್ ಇಸ್ ಆಲ್ಸೋ ಇದು ನಮಗೆ LPG ಸ್ಟವ್ ಪಾಯಿಂಟ್ ಆಗಿರುತ್ತೆ. ನೀವು ಕನೆಕ್ಷನ್ ಕೂಡ ನೋಡ್ಬೋದು. ಅಂಡ್ ಪ್ಲೀಸ್ ಕಮ್ ಇನ್. ಸೊ ವಿ ಹ್ಯಾವ್ ಒನ್ ಮೋರ್ ಸೂಪರ್ ಆಗಿ ಇಲ್ಲಿ ಸಾಫ್ಟ್ ಮೂವೇಬಲ್ ಎಲ್ಲ ಇದೆ. ಅಂಡ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಸ್ಟೋರೇಜ್ ಯೂನಿಟ್. ನೀವು ನೋಡ್ಬೋದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ದಿಸ್ ಇಸ್ ಟೋಟಲಿ ಮೂವೇಬಲ್. ಅಂಡ್ ಈ ಸ್ಪೇಸ್ ನು ಕೂಡ ನಾವು ಆರಾಮ್ಸೆ ಯುಟಿಲೈಸ್ ಮಾಡಬಹುದು. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಸ್ಟೋರೇಜ್ ಯೂನಿಟ್ ಆಫ್ ದಿಸ್ ಮಾಡ್ಯುಲರ್ ಕಿಚನ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಇವನ್ ದಿಸ್ ಇಸ್ ಆಲ್, ಇದು ಕೂಡ ಇಟ್ ಇಸ್ ಆಲ್ ಟಫ್ ಅಂಡ್ ಮಾಡ್ಯುಲರ್ ಗ್ಲಾಸಸ್. ಅಂಡ್ ಇದು ಬಂದು ಕಿಚನ್ ನ ಸ್ಟೋರೇಜ್ ಯೂನಿಟ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಟ್ಯಾಪ್ಸ್ ಇದೆ. ಇಲ್ಲಿ ಕೂಡ ನೀವು ಯು ಕ್ಯಾನ್ ಯೂಸ್ ವಾಶ್ ಬೇಸ್. ಅಂಡ್ ಬನ್ನಿ ನಾವೀಗ ಯುಟಿಲಿಟಿ ಏರಿಯಾಗೆ ಹೋಗೋಣ. ಅಂಡ್ ಯುಟಿಲಿಟಿ ಏರಿಯಾ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಯು ಹ್ಯಾವ್ ವಾಶ್ ಬೇಸಿನ್, ಸ್ಟೋರೇಜ್ ಪಾಯಿಂಟ್. ಅಂಡ್ ಬ್ಯಾಕ್ ಸೈಡ್ ಕೂಡ ತುಂಬಾ ದೊಡ್ಡ ಸ್ಟೋರೇಜ್ ಪಾಯಿಂಟ್ ಇದೆ. ನೀವು ಅದನ್ನ ಕೂಡ ಯುಟಿಲೈಸ್ ಮಾಡಬಹುದು. ಅಂಡ್ ಇಲ್ಲಿ ಕೂಡ ನಿಮ್ಗೆ ಟ್ಯಾಪ್ಸ್ ಇದೆ ವೇರ್ ಯು ಕ್ಯಾನ್ ಯುಟಿಲೈಸ್ ಫಾರ್ ದ ಯುಟಿಲಿಟಿ ಏರಿಯಾ. ಅಂಡ್ ಇಲ್ಲಿ ಕೂಡ ಓಪನ್ ಸ್ಪೇಸ್ ಆಗಿರ್ತಕ್ಕಂಥ ವೆಂಟಿಲೇಷನ್ ಪಾಯಿಂಟ್ ನಿಮ್ಗೆ ಸಿಗುತ್ತೆ. ಕಮ್ ಮುಂದೆ ಹೋಗೋಣ. ಅಂಡ್ ಹಾಗೆ ಮುಂದೆ ಬರ್ತಾ ವಿ ಹ್ಯಾವ್ parents room which is having a cot as well as wardrobe and ventilation point kuda. And this is the common washroom. ನೀವು ನೋಡ್ತಿರ್ಬೋದು, this is a very common washroom with commode and the shower. And this is hand wash zone ಆಗಿರುತ್ತೆ. ಹಾಗೆ ಮುಂದೆ ಬರ್ತಾ ಹೋಗೋಣ. ಅಂಡ್ ಈ ಸ್ಪೇಸ್ ಅಲ್ಲಿ ನಮ್ಗೆ ಲಿಫ್ಟ್ ಇದೆ which is connected from the ground space. ಅಂಡ್ ಹಂಗೆ ಇಲ್ಲಿ ಕೂಡ ಬಂದ್ರೆ ನಿಮ್ಗೆ ಒಂದು ಸ್ಟೋರೇಜ್ ಯೂನಿಟ್ ಇದೆ. You have a very spacious storage unit. ಹಾಗೆ ಮೇಲೆ ಹೋಗೋಣ ಬನ್ನಿ. ಸೊ ಈ ಸ್ಟೇರ್ ಕೇಸ್ ದ ವಿಡ್ತ್ ಬಂದು 4 feet ಇದೆ. ಅಂಡ್ ಇಲ್ಲಿ ಕೂಡ ನಿಮ್ಗೊಂದು ಪಾಯಿಂಟ್ ಇದೆ, ವೆಂಟಿಲೇಷನ್ ಪಾಯಿಂಟ್. ಅಂಡ್ ಎವ್ರಿಥಿಂಗ್ ಇಸ್ ನಾನು ಹೇಳ್ದಂಗೆ 4 feet ಸ್ಪೇಸ್ ಅಲ್ಲೇ ಇವ್ರ ಸ್ಟೇರ್ ಕೇಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ.
ಅಂಡ್ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ರೇಲಿಂಗ್ಸ್ ಕೂಡ ದಿಸ್ ಇಸ್ ಸ್ಟೇನ್ಲೆಸ್ ಸ್ಟೀಲ್ ಆಸ್ ವೆಲ್ as ದಿಸ್ ಇಸ್ ಅ ಟಫ್ ಅಂಡ್ ಗ್ಲಾಸ್. ಅಂಡ್ ಇಲ್ಲಿ ಕೂಡ ನೀವು ನೋಡ್ಬೋದು ಇದು ಟ್ರಿಪ್ಲೆಕ್ಸ್ ಬಿಲ್ಡಿಂಗ್ ಆಗಿರೋದ್ರಿಂದ ಇಲ್ಲಿಂದ ನಿಮ್ಗೆ ಸ್ಟ್ರೇಟ್ ವ್ಯೂ ನೆಕ್ಸ್ಟ್ ಫ್ಲೋರಿಗೆ ಹೋಗುತ್ತೆ. ಅಂಡ್ ಬನ್ನಿ ಒಳಗಡೆ ಹೋಗೋಣ. ಅಂಡ್ ದಿಸ್ ಇಸ್ ಒನ್ ಆಫ್ ದಿ ಬೆಡ್ರೂಮ್ ಅಂಡ್ ಚಿಲ್ಡ್ರನ್ ರೂಮ್ ಆಗಿ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಇಲ್ಲಿ ನಿಮಗೆ ಅಟ್ಯಾಚ್ಡ್ ಕಾರ್ಡ್ ಬರುತ್ತೆ ಆಸ್ ವೆಲ್ ಆಸ್ ಬ್ಯಾಕ್ ಸೈಡ್ ನಿಮಗೆ ಸ್ಟಡಿ ಟೇಬಲ್ ಇದೆ ಅಂಡ್ ವೆಂಟಿಲೇಷನ್ ಪಾಯಿಂಟ್ ಇದೆ. ಹಂಗೆ ಒಳಗೆ ಬರ್ತಾ ಯು ಹ್ಯಾವ್ ವಾಕ್-ಇನ್ ವಾರ್ಡ್ರೋಬ್. ದಿಸ್ ಇಸ್ ದ ಡ್ರೆಸ್ಸಿಂಗ್ ಏರಿಯಾ ಅಂಡ್ ಇದು ವಾರ್ಡ್ರೋಬ್ ಆಗಿರುತ್ತೆ. ಅಂಡ್ ದಿಸ್ ಇಸ್ ಅಗೇನ್ ದ ವಾಶ್ರೂಮ್. ಬಟ್ ಇಲ್ಲಿ ಏನಂದ್ರೆ ಯು ಹ್ಯಾವ್ ಡ್ರೈ ಏರಿಯಾ ಆಸ್ ವೆಲ್ ಆಸ್ ವೆಟ್ ಏರಿಯಾ. ಸೊ ಬನ್ನಿ ಹಾಗೆ ಮುಂದೆ ಹೋಗೋಣ. ಅಂಡ್ ಈ ರೂಮಿಂದ ಹೊರಗಡೆ ಬರ್ತಾ ಯು ಕ್ಯಾನ್ ಅಗೇನ್ ಸ್ಪಾಟ್ ಒನ್ ಮೋರ್ ಸ್ಪೇಸ್. ಇದನ್ನ ನೀವು ಆಫೀಸ್ ಸ್ಪೇಸ್ ಆಗಾದ್ರೆ ಯೂಸ್ ಮಾಡ್ಬೋದು, ವರ್ಕ್ ಸ್ಪೇಸ್ ಆಗಾದ್ರೆ ಯೂಸ್ ಮಾಡ್ಬೋದು. ಇಟ್ ಇಸ್ ಅಪ್ ಟು ಯೋರ್ ಚಾಯ್ಸ್. ಅಂಡ್ ಅಲ್ಲಿ ಕೂಡ ಒಂದು ವೆಂಟಿಲೇಷನ್ ಪಾಯಿಂಟ್ ಇದೆ. ಅಂಡ್ ನಾವಿವಾಗ ಬರ್ತಾ ಇರೋದು ದ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ, as well as the fall ceiling, back interiors and cot ಹೇಗಿದೆ ಅಂತ ಕೂಡ. ಸೊ ದಿಸ್ ಇಸ್ ದ ಟಿವಿ ಯೂನಿಟ್ ಹಾಗೆ ಯೂಸ್ ಮಾಡ್ಬೋದು. ಇಲ್ಲಿ ಕೂಡ ಅವ್ರು ಸ್ಟೋರೇಜ್ ಕೊಟ್ಟಿದ್ದಾರೆ, ಸ್ಪೇಸ್ ಇದೆ ನಿಮಗೆ. ಹಂಗೆ ಒಳಗೆ ಬರ್ತಾ ಯು ಹ್ಯಾವ್ ದ ವಾಕ್-ಇನ್ ವಾರ್ಡ್ರೋಬ್ ಅಗೇನ್. ಅಂಡ್ ದಿಸ್ ಇಸ್ ದ ಡ್ರೆಸ್ಸಿಂಗ್ ಏರಿಯಾ ಅಂಡ್ ದೀಸ್ ಆರ್ ಆಲ್ ದ ವಾರ್ಡ್ರೋಬ್ಸ್. ಮತ್ತೆ ವಾಶ್ರೂಮ್ ಕೂಡ ಅಟ್ಯಾಚ್ಡ್ ಆಸ್ ವೆಲ್ as ಇದು ಡ್ರೈ ಏರಿಯಾ ಅಂಡ್ ದಟ್ ಇಸ್ ವೆಟ್ ಏರಿಯಾ. ಬನ್ನಿ ಹಾಗೆ ಮುಂದೆ ಹೋಗೋಣ. ಅಂಡ್ ಈ ಮಾಸ್ಟರ್ ಬೆಡ್ರೂಮ್ ಇರೋ ಕಾರಣಕ್ಕೆ ವಿ ಹ್ಯಾವ್ ದ ಬಾಲ್ಕನಿ ಟು ವಿಚ್ ಇಸ್ ವೆರಿ ವೆರಿ ಸ್ಪೇಷಿಯಸ್. ಸೊ ನೆಕ್ಸ್ಟ್ ವಿಲ್ ಮೂವ್ ಔಟ್. ಸೊ ಹಾಗೆ ಮೇಲೆ ಹೋಗೋಣ ಬನ್ನಿ. ಅಂಡ್ ಇಲ್ಲಿ ಕೂಡ ಸೇಮ್ ವೆಂಟಿಲೇಷನ್ ಪಾಯಿಂಟ್ ಇದೆ. ಅಂಡ್ ಈ ಸ್ಪೇಸ್ನ ಕೂಡ ನೀವು ಆರಾಮ್ಸೆ ಯುಟಿಲೈಸ್ ಮಾಡ್ಬೋದು. ಲೈಕ್ ನಿಮಗೆ ಯಾವ ಥರ ಇಂಟೀರಿಯರ್ಸ್ ಬೇಕೋ ಆ ಥರ ಕಸ್ಟಮೈಸ್ ಮಾಡಿ. ಅಂಡ್ ಈ ಒಂದು ಸ್ಪೇಸ್ನ ಯು ಕ್ಯಾನ್ ಕನ್ವರ್ಟ್ ಇಟ್ ಆಸ್ ಹೋಮ್ ಥಿಯೇಟರ್ ಅಥವಾ ಪಾರ್ಟಿ ಹಾಲ್ ಆರ್ ವಾಟ್ ಎವರ್. ನಿಮ್ಗೆ ಯಾವ ಥರ ಕಸ್ಟಮೈಸ್ನ ಕೂಡ ಮಾಡ್ಕೋಬೋದು. ಅಂಡ್ ದಿಸ್ ಇಸ್ ದ ಸಿಟ್ ಔಟ್ ಏರಿಯಾ. ವೆಲ್ ಪಾರ್ಟಿ ಟೈಮಲ್ಲಿ ಯು ಕ್ಯಾನ್ ಯೂಸ್ ಇಟ್ for however you want. So hagi banni next explore ಮಾಡೋಣ. So again we have one more common washroom as well as this is one of the again ಇದನ್ನ study table or utility part ಹೆಂಗ್ ಬೇಕಾದ್ರೆ you can use it. And again we have the space for the down view. And again we came into one more master bedroom. This is the master bedroom 2. ಇಲ್ಲಿ cot ಕೂಡ attached ಇದೆ and those are all the wardrobes and this is the ಡ್ರೆಸ್ಸಿಂಗ್ ಏರಿಯಾ. ಸೊ ಹಾಗೆ ಬನ್ನಿ. ಅಂಡ್ ಇದು ನಾವು ಟಿವಿ ಯೂನಿಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ವೇ ವಿ ಹ್ಯಾವ್ ಸ್ಟೋರೇಜ್ ಪಾಯಿಂಟ್ಸ್ ಆಲ್ಸೋ. ಅಂಡ್ ಅಗೇನ್ ವಿ ಹ್ಯಾವ್ ವಾಶ್ರೂಮ್ ವಿಚ್ ಹ್ಯಾಸ್ ಡ್ರೈ ಏರಿಯಾ ಆಸ್ ವೆಲ್ ಆಸ್ ವೆಟ್ ಏರಿಯಾ. ಅಂಡ್ ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ವಿ ಹ್ಯಾವ್ ಜಕೂಸಿ ಬಾತ್ ಆಲ್ಸೋ. ನಿಮಗೆ ಬಾತ್ ಟಬ್ ಕೂಡ ಅವೈಲಬಿಲಿಟಿ ಇದೆ. So again this is one of the amazing bed cot with interiors and this is the balcony. ನೀವು ನೋಡ್ಬೋದು ಇಲ್ಲಿ ಕೂಡ ಎಷ್ಟು ಸೂಪರ್ ಆಗಿರೋದಂತ ಡೋರ್ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ. ಇಟ್ ಇಸ್ ಅ ಸ್ಪೇಷಿಯಸ್ ಬಾಲ್ಕನಿ ಅಗೇನ್. ಅಂಡ್ ಈ ಪಾಯಿಂಟ್ಗೂ ಕೂಡ ನಮಗೆ ಲಿಫ್ಟ್ ಕನೆಕ್ಟೆಡ್ ಇದೆ. ಹಾಗೆ ಮೇಲೆ ಹೋಗ್ತಾ ವಿ ಹ್ಯಾವ್ ಅಗೇನ್ ದ ವೆಂಟಿಲೇಷನ್ ಪಾಯಿಂಟ್ ಆಸ್ ವೆಲ್ ಆಸ್ ನಾವೀಗ ಹೋಗ್ತಾ ಇರೋದು ಟೆರೆಸ್ ಪಾಯಿಂಟಿಗೆ. ಸೊ ಈ ಟೆರೆಸ್ ಪಾಯಿಂಟ್ ತನಕ ಇವರು ನಮಗೆ ಲಿಫ್ಟ್ ಅವೈಲಬಿಲಿಟಿನ ಕೊಟ್ಟಿದ್ದಾರೆ ಫ್ರಮ್ ಗ್ರೌಂಡ್ ಟಿಲ್ ದಿಸ್ ಫ್ಲೋರ್. ಅಂಡ್ ಇಲ್ಲಿ ಕೂಡ ಒಂದು ಚಿಕ್ಕ ಸ್ಟೋರೇಜ್ ಬಾಕ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಟೆರೆಸ್. ಈ ಟೆರೆಸ್ಗೆ ಇವ್ರು ಯೂಸ್ ಮಾಡ್ತಿರ್ಕೊಂಡು ಟೇಲ್ಸ್ ಬಂದು ಮ್ಯಾಂಗ್ಲೂ ಟೇಲ್ಸ್. ಅಂದ್ರೆ ಇದು ಹೀಟ್ ರೆಸಿಸ್ಟೆಂಟ್, ಎಷ್ಟೇ ಬಿಸಿಲಿದ್ರು ನಿಮ್ಗೆ ಆ ಹೀಟ್ ಫ್ಲೋರ್ ಅಲ್ಲಿ ಗೊತ್ತಾಗಲ್ಲ. ಅಂಡ್ ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಅವ್ರು ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಂಡ್ ಅಗೇನ್ ಇಲ್ಲಿ ಹಿಂದೆ ಬರ್ತಾ ಇಲ್ಲಿ ಕೂಡ ವಾಷಿಂಗ್ ಮಷಿನ್ ಯೂಸ್ ಮಾಡಕ್ಕೆ ಒಂದು ಸ್ಪೇಸ್ ನ ಮಾಡ್ಕೊಟ್ಟಿದ್ದಾರೆ ವಿತ್ ಟ್ಯಾಪ್ ಅಂಡ್ ಸ್ಟೋರೇಜ್ ಯೂನಿಟ್. ಹಾಗೆ ಮುಂದೆ ಬನ್ನಿ. ಅಂಡ್ ಅಗೇನ್ ದಿಸ್ ಇಸ್ ಟ್ಯಾಂಕ್ ಏರಿಯಾ. ಟ್ಯಾಂಕ್ ಏರಿಯಾಕ್ಕೆ ಹೋಗಕ್ಕೆ ಸ್ಟೋರ್ ಕೇಸ್ನು ಕೂಡ ಮಾಡಿದ್ದಾರೆ. ಅಂಡ್ ಇಲ್ಲಿ ಬಟ್ಟೆ ಒಗಿಬಹುದು ವಿಚ್ ಇಸ್ ನಾರ್ಮಲ್ ಕಾಮನ್ ಪ್ರೊಸೀಜರ್. ನೋಡಿದ್ರಲ್ಲ ಈ ಪ್ರಾಪರ್ಟಿ ಎಲ್ಲಿ ಬರತ್ತಪ್ಪ ಅಂದ್ರೆ ದೀಪಿಕಾ ಗಾರ್ಡನ್, ಗುಬ್ಲಾಲ, 80 ಫೀಟ್ ರೋಡ್ ನಿಯರ್ ಕರಿಷ್ಮಾ ಹಿಲ್ಸ್. ಸೊ ನಿಮ್ಗೆ ಯಾರಿಗೆ ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಇಲ್ಲಿ ಯಾವುದೇ ಬ್ರೋಕರೇಜ್ ಇರಲ್ಲ, ಹಾಗೆ ಯಾವುದೇ ರೀತಿಯ ಕಮಿಷನ್ಸ್ ಇರಲ್ಲ. ಥ್ಯಾಂಕ್ ಯು.